ಹಾಯ್ ಎಲ್ಲೋ ನಮಸ್ಕಾರ ವೀಕ್ಷಕರೇ. ವಾರಾಂತ್ಯ ಬಂದಿದೆ, ಕಿಚ್ಚನ ಪಂಚಾಯತಿ ಕೂಡ ಶುರು ಆಗ್ತಾ ಇರೋಂಥ ಯಾರು ಫೈನಲಿಸ್ಟ್ ಆಗ್ತಾ ಇದ್ದಾರೆ, ಟಾಪ್ ಫೈನಲಿ ಬರುವಂತ ಕಂಟೆಸ್ಟೆಂಟ್ ಇನ್ನೇನು ಕೇವಲ 3 ವಾರಗಳು ಬಾಕಿ ಇದೆ ಅಷ್ಟೇ ಬಿಗ್ ಬಾಸ್ ಒಂದು ಗ್ರ್ಯಾಂಡ್ ಫಿನಾಲೆಗೆ. ಓವರ್ ಆಲ್ ಆಗಿ ಈ ಸೀಸನ್ ಒಂದು ಫೈನಲಿಸ್ಟ್ ಅಂತ ಹೇಳೋದಾಯ್ತು ಅಂದ್ರೆ ಮೊದಲಿಗೆ ಗಿಲ್ಲಿ ಅವರು ನಂಬರ್ 1 ಸ್ಥಾನದಲ್ಲಿ ಇರುವಂತ ಸ್ಪರ್ಧಿ ಅಂತ ಹೇಳಿದ್ರೆ ಅದು ಗಿಲ್ಲಿನೇ. ಅತಿ ಹೆಚ್ಚು ಹೋಟ್ ಹಾಗೆ ಎಂಟರ್ಟೈನ್ಮೆಂಟ್, ತುಂಬಾ ಫನ್, ಸೊ ಅನ್ಸ್ಟಾಪಬಲ್ ಇದು ಪರ್ಸ್ನಾಲಿಟಿ ಅಂತ ಹೇಳಿದ್ರೆ ಅದು ಗಿಲ್ಲಿ. ಸೊ ಗಿಲ್ಲಿ ಅವರು ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಂಡು ಆ ಟಾಪ್ ಫೈನಲ್ಲಿ ಬರುವಂತ ಮೊದಲಿಗ ಆಗ್ತಾರೆ. ಸೊ ಇನ್ನು ಅವರನ್ನ ಹೊರತುಪಡಿಸಿದ್ರೆ ಅವರ ಜೊತೆಗೆ ಇನ್ನು 3-4 ಸ್ಪರ್ಧೆಗಳು ಇರುವಂತದ್ದು. ಸೊ ಅಶ್ವಿನಿ ಗೌಡ ಅವರು ಕೂಡ ಈ ಒಂದು ಟಾಪ್ ಫೈನಲಿ ಬರುವಂತ ಕ್ಯಾಂಡಿಡೇಟ್ ಆಗಿದ್ದಾರೆ. ಸೊ ಹಾಗೆ ರಕ್ಷಿತಾ ಶೆಟ್ಟಿ ಅವರು ಕೂಡ ಈ ಒಂದು ಟಾಪ್ ಫೈನಲ್ಲಿ ಬರ್ತಾ ಇದ್ದಾರೆ. ಸೊ ಜೊತೆಗೆ ಇವರು ಧನುಷ್ ಅವರು ಕೂಡ ಈ ಒಂದು ಟಾಪ್ ಫೈನಲ್ಲಿ ಬರುವಂತ ಕ್ಯಾಂಡಿಡೇಟ್. ಇದರ ಜೊತೆಗೆ ಕಾವ್ಯ ಆಲ್ಟರ್ನೇಟ್ ಆದ್ರೆ ರಘು ಅವರು ಬರುವಂತ ಚಾನ್ಸಸ್ ಇದೆ. ಯಾಕಂದ್ರೆ ರಘು ವೈಲ್ಡ್ ಕಾರ್ಡ್ ಎಂಟ್ರಿ ಆದಂತ ಕಂಟೆಸ್ಟೆಂಟ್. ಹೌದು, ತುಂಬಾ ಚೆನ್ನಾಗಿ ಆಟವನ್ನ ಆಡಿದ್ದಾರೆ. ಬಟ್ ಅವರು ಎಂಟರ್ಟೈನ್ ಅಂತ ಬಂದಾಗ ಎಲ್ಲ ಒಂದ್ ಕಡೆ ಡೌನ್ ಆದ್ರು. ಗಿಲ್ಲಿನ ರೇಗಿಸ್ಕೊಂಡು ಗಿಲ್ಲಿನ ಕಾಲೆಳ್ಕೊಂಡೆ ಅವ್ರು ಬಂದ್ಬಿಟ್ರು ಅಂತ ಅನ್ನಿಸ್ತು. ಸೊ ಬೇರೆಯವ್ರಿಗೂ ರೇಗಿಸ್ಬೋದು, ಬೇರೆಯವ್ರು ಕಾಲೆಳಿಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ಗಿಲ್ಲಿ 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 ಅವ್ನು ಹಾಗೆ ಮಾಡ್ತಾನೆ, ಅವ್ನು ಹೀಗೆ ಮಾಡ್ತಾನೆ ಅಂತಾನೆ ಹೇಳ್ಕೊಂಡೆ ಅವರು ಬಂದರು ಅಂತ ಅನ್ನಿಸ್ತು. ಬಟ್ ಅವರು ಟಾಪ್ ಫೈನಲ್ಲಿ ಬರೋದು ಡೌಟ್ ಇದೆ. ಯಾಕೆ ಅಂತ ಹೇಳಿದ್ರೆ ಒಂದು ಫ್ಯಾನ್ ಬೇಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ವೀಕ್ಷಕ ಮಹಾಪ್ರಭುಗಳ ಒಂದು ಕೃಪಕಟಾಕ್ಷ ಇರಲೇಬೇಕಾಗತ್ತೆ. ಇದರ ಜೊತೆಗೆ ಡೇ 1 ಇವತ್ತಿನ ತನಕ ಪರ್ಫಾರ್ಮೆನ್ಸ್ ತುಂಬ ಕ್ಯಾಲ್ಕುಲೇಟ್ ಆಗುತ್ತೆ, ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಸೊ ನೆಗೆಟಿವ್ ಆರ್ ಪಾಸಿಟಿವ್ ಅಶ್ವಿನಿ ಅವರು ತುಂಬ ಸೌಂಡನ್ನು ಮಾಡಿದ್ರು. ಹಾಗೆ ಗಿಲ್ಲಿ ಅವರು ಕೂಡ ತುಂಬ ಚೆನ್ನಾಗಿ ಎಂಟರ್ಟೈನನ್ನು ಮಾಡಿ ಪ್ರತಿ ಎಪಿಸೋಡಲ್ಲೂ, ಪ್ರತಿ ಪ್ರೋಮೋದಲ್ಲೂ, ಪ್ರತಿ ಕ್ಲಿಪ್ಪಲ್ಲೂ ಕೂಡ ತುಂಬ ಹೈಲೈಟ್ ಆಗಿದ್ರು. ಜೊತೆಗೆ ರಕ್ಷಿತಾ ಶೆಟ್ಟಿ ಅವರು ಕೂಡ ಅಷ್ಟೇ. ಸೊ ಸಿಕ್ಕಾಪಟ್ಟೆ ವೈಲೆಂಟ್ ಆಗಿ, ಸೈಲೆಂಟ್ ಆಗಿ, ಹಾಗೆ ತುಂಬ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಸೌಂಡ್ ಮಾಡ್ತಾ ಇದ್ರು. ಜೊತೆಗೆ ಕಾವ್ಯ ಮತ್ತೆ ಧನುಷ್ ಅವರು ಇವರ ಒಂದು ವ್ಯಕ್ತಿತ್ವ ಆಗಿರ್ಬೋದು, ಸ್ಟ್ರಾಟಜಿ ಆಗಿರ್ಬೋದು, ಆಟ ಆಗಿರ್ಬೋದು, ಇದೆಲ್ಲವೂ ಕೂಡ ನೋಡಿದಾಗ ತುಂಬ ಹೈಲೈಟ್ ಅಂತ ಅನ್ನಿಸ್ತಾ ಇದೆ. ಸೊ ಆಲ್ಟರ್ನೇಟ್ ಏನಾದರೂ ಕಾವ್ಯ ಅಥವಾ ರಘು ಅಂತ ಬಂದಾಗ ಸೊ ಮೇ ಬಿ ಇವರಿಬ್ಬರಲ್ಲಿ ಸ್ವಲ್ಪ ಸ್ವ್ಯಾಪ್ ಆಗುವಂಥ ಚಾನ್ಸಸ್ ಇದೆ. ರಘು ತುಂಬ ಚೆನ್ನಾಗಿ ಆಟವನ್ನು ಆಡಿದ್ದಾರೆ. ಬಟ್ ಎಂಟರ್ಟೈನ್ ಅಂತ ಬಂದಾಗ ಡೌನ್ ಆಗ್ತಾ ಇದ್ರು. ಮನೆ ಕೆಲಸ ಮಾಡ್ತಾ ಇದ್ದಾರೆ, ಸೊ ಟಾಸ್ಕ್ ಅಂತ ಆಡ್ತಾ ಇದ್ದಾರೆ. ಸೊ ಬಟ್ ಅದೆಲ್ಲ ಮುಗಿದ ಮೇಲೆ ಮೂಲೆಯಲ್ಲಿ ಕೂತ್ಕೊಳ್ಳೋಂಥ ಪರಿಸ್ಥಿತಿ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಅವರು ಎಂಟರ್ಟೈನ್ ಮಾಡೋದು ಕಡಿಮೆ ಮಾಡಿದ್ರು. ಸೊ ಈ ಒಂದು ಟಾಪ್ ಫೈನಲಿ ಅಶ್ವಿನಿ ಆಗಿರ್ಬೋದು, ರಕ್ಷಿತಾ ಶೆಟ್ಟಿ ಆಗಿರ್ಬೋದು, ಗಿಲ್ಲಿ ಅವರಾಗಿರ್ಬೋದು, ಹಾಗೆ ಕಾವ್ಯ, ಧನುಷ್ ಅವರು ಈ ಟಾಪ್ 5 ಸ್ಪರ್ಧಿಗಳು ಖಂಡಿತವಾಗ್ಲೂ ಫೈನಲಿಸ್ಟ್ ಆಗೇ ಆಗ್ತಾರೆ. ಸೊ ನಿಮ್ಮ ಪ್ರಕಾರ ಯಾವ ಕಂಟೆಸ್ಟೆಂಟ್ ಫೈನಲಿಸ್ಟ್ ಆಗಬೇಕು, ಟಾಪ್ ಫೈನಲಿ ಬರಬೇಕು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.